ಸರ್ ನೀವು ಕಂಡಂತೆ ನಿಮಗೆ ಅದು ಹೇಳಿ ಒಡನಾಟ ಇತ್ತು ವಿಷ್ಣು ಸರ್. ಒಂದು ಪಾರ್ಟ್ ಆಫ್ ಹಾರ್ಟ್ ಈಸ್ ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್ ನನಗೆ. ಏಕೆಂದರೆ ವಿಷ್ಣುವರ್ಧನ್ ಎಲ್ಲರಿಗೂ ಮೆಚ್ಚುಗೆ ಆಗಲ್ಲ, ಒಂಥರ ಕ್ಯಾರೆಕ್ಟ್ರು. ನನಗೆ ಕೇಳೋರು ಅದು ಹೆಂಗ್ರಿ ನೀವು ಅವನ ಜೊತೆ ಇರ್ತೀರ, ಅವನು ಒಂಥರ ಸ್ಯಾಡಿಸ್ಟ್ರಿ, ಅವನು ಥರ ಇದು ರೀ ಅಂತ. ಇಲ್ಲಪ್ಪ ನಮಗೇನು ಭಾಳ ಚೆನ್ನಾಗಿ ನಾವು ಒಂದೇ ರೂಮಲ್ಲಿ ಮಲಗೋರು, ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಅವ್ರ ಮನೇಲೇ ನಾನು ಇದ್ದುಬಿಡ್ತಿದ್ದೆ. ಮೈಸೂರಿಗೆ ಬಂದರೆ ಅವನು ನಮ್ಮ ಮನೆಯಲ್ಲಿ ಇರ್ತಿದ್ದ. ಅಲ್ಲಿಂದ ಮಡ್ರಾಸ್ಗೆ ಹೋದರೆ ನಾನು ವಿಷ್ಣು ಅಂಬರೀಷ್ ಒಟ್ಟಿಗೆ ಹೋಗ್ತಾಯಿದ್ವಿ. ತುಂಬ ಹತ್ತಿರದಲ್ಲಿ ಇದ್ವಿ. ಆಮೇಲೆ ಆತ ನನಗೆ ಒಂದು ಒಳ್ಳೆ ಆ್ಯಕ್ಟ್ರು, ಗ್ರೇಟ್ ಆ್ಯಕ್ಟ್ರ್ ಅಂತ ಮೊದಲಿಂದ ಇತ್ತು ನನಗೆ. ಯಾಕೆಂದರೆ ಆ ಥರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು ಕನ್ನಡ ಮಾತಾಡೋದು, ವಿಷ್ಣುವರ್ಧನ್ ಇರೋದು. ಅಂಬರೀಷ್ ಆದರೂ ಸ್ವಲ್ಪ ಮಂಡ್ಯ ಭಾಷೆ ಇತ್ತು, ವಿಷ್ಣುವರ್ಧನ್ಗೆ ಪರ್ಫೆಕ್ಟ್ ಕನ್ನಡ ಇತ್ತು. ವಿಷ್ಣುವರ್ಧನ್ ಇಸ್ ಎ ಪಾರ್ಟ್ ಆಫ್ ಮೈ ಹಾರ್ಟ್ ಇವತ್ತು. ಇವತ್ತು ನಾನು ಯಾವುದೇ ಕತೆ ಏನು ಮಾಡಬೇಕಾದ್ರೂ ನನಗೆ ಫಸ್ಟ್ ಬರೋದೇ ವಿಷ್ಣುವರ್ಧನ್ ಮನಸ್ಸಿಗೆ. ಏಕೆಂದರೆ ಅಷ್ಟು ಜೊತೆಲಿ ಒಂದು 14-15 ಪಿಕ್ಚರ್ ಮಾಡಿ ಮೋಸ್ಟ್ ಸಕ್ಸಸ್ಫುಲ್ ಫಿಲಮ್ಸ್ ಕೊಟ್ಟಿದ್ದೀವಿ ನಾವು. ಇವತ್ತು ನಮಗೆ ವಿಷ್ಣುವರ್ಧನ್ ಇಲ್ವಲ್ಲ ಅನ್ನೋದೊಂದು ಕೊರಗು ತುಂಬ ಇದೆ.